ಓಂ ಶಾಂತಿ. ನಾನು ನಿರ್ಬಂಧನ ಆತ್ಮನಾಗಿದ್ದೇನೆ. ಬಾಬಾರವರ ಹತ್ರ ಸಾಕ್ಷಿಯಾಗಿ ಫರಿಷ್ಠೆಯಾಗಿ ನೋಡುತ್ತಿರುತ್ತೇನೆ. ಹೇಗೆ ನಾನಾತ್ಮ ಈ ಶರೀರವನ್ನು ಬಿಟ್ಟು ವತನದಲ್ಲಿ ಬಾಬಾರವರ ಹತ್ತಿರ ಹೋಗಿ ಬಿಡುತ್ತೇನೆ. ಇಲ್ಲಿ 5 ತತ್ವಗಳ ಶರೀರದ ಜೊತೆಯಲ್ಲಿ ಎಲ್ಲ ಸಂಬಂಧಿಗಳು ನಿಂತಿರುತ್ತಾರೆ, ವಿಲಾಪ ಮಾಡುತ್ತಿರುತ್ತಾರೆ. ನಾನು ನಿರ್ಬಂಧನ ಆತ್ಮ, ನಷ್ಟಮೋಹಿಯಾಗಿ ಬಾಬಾರವರ ಹತ್ತಿರ ಸಾಕ್ಷಿಯಾಗಿ ಆ ದೃಶ್ಯವನ್ನು ಫರಿಷ್ಠೆಯಾಗಿ ನೋಡುತ್ತಾ ಇರುತ್ತೇನೆ. ಅವ್ಯಕ್ತ ಮುರುಳಿಯಲ್ಲಿ ಬಾಪ್ದಾದಾರವರು ತಿಳಿಸಿದ್ದಾರೆ, ಎಷ್ಟು ಸ್ವಯಂವನ್ನು ಅತಿಥಿ ಎಂದು ತಿಳಿಯುತ್ತೇವೆ ಅಷ್ಟು ಮಹಾನರಾಗುತ್ತೇವೆ. ಒಂದು ವೇಳೆ ಬೆಸ್ಟ್ ಆಗಬೇಕೆಂದರೆ ಸ್ವಯಂವನ್ನು ಗೆಸ್ಟ್ ಅಂತ ತಿಳಿದುಕೊಂಡು ಅತಿಥಿ ಅಂತ ತಿಳಿದುಕೊಂಡು ಇರಬೇಕು. ಬುದ್ಧಿಯಲ್ಲಿ ಇರಬೇಕು, ನಾನು ಯಾರವನಾಗಿಲ್ಲ, ನನಗೆ ಕೂಡ ಯಾರೂ ಸಹ ಇಲ್ಲ. ನನ್ನ ಇಡೀ ಸಂಬಂಧ ಒಬ್ಬ ಬಾಬಾರವರ ಜೊತೆಯಲ್ಲಿದೆ. ನನಗಂತೂ ಒಬ್ಬ ಶಿವಬಾಬಾ ಮತ್ತಿನ್ಯಾರೂ ಸಹ ಇಲ್ಲ.
ಇಡೀ ದಿನ ಈ ಒಂದು ಅಭ್ಯಾಸವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ. ಯಾರೇ ಎದುರುಗಡೆ ಬರುತ್ತಾರೆ, ಬುದ್ಧಿಯಲ್ಲಿ ತಕ್ಷಣ ಈ ವಿಚಾರ ನಡೆಯಬೇಕು, ಇವರು ಸಹ ಆತ್ಮರಾಗಿದ್ದಾರೆ. ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರದಲ್ಲಿ ಅತಿಥಿಯಾಗಿದ್ದೇನೆ. ಈ ಸೃಷ್ಟಿಯಲ್ಲಿ ಸ್ವಲ್ಪ ದಿನಕ್ಕೋಸ್ಕರ ಇವರ ಪಾತ್ರವಿದೆ. ನಂತರ ಇಲ್ಲಿ ಯಾರೂ ಸಹ ಉಳಿದುಕೊಳ್ಳುವುದಿಲ್ಲ. ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ, ನಮ್ಮ ಮನೆಗೆ, ಪರಮಧಾಮಕ್ಕೆ, ಆ ನಿರಾಕಾರಿ ಪ್ರಪಂಚದಲ್ಲಿ ಇಲ್ಲಿಂದ ನಾವೆಲ್ಲ ಆತ್ಮಗಳು ಬಂದಿದ್ದೇವೆ. ಇದಂತೂ ಎಂದೂ ಸಹ ಮರೆಯಬಾರದಾಗಿದೆ. ನಾವು ಆತ್ಮಗಳು ಈ ಸೃಷ್ಟಿಯಲ್ಲಿ ಒಂಟಿಯಾಗಿ ಪಾತ್ರದ ಅಭಿನಯ ಮಾಡುವುದಕ್ಕೆ ಬಂದಿದ್ದೇವೆ. ಈಗ ಒಂಟಿಯಾಗಿ ಹೋಗಬೇಕಾಗಿದೆ. ಆ ಕಾರಣ ಸ್ವಯಂ ಅನ್ನು ಎಲ್ಲರಿಗಿಂತ ಭಿನ್ನ, ಸಂಪೂರ್ಣ ಒಂಟಿ ಎಂದು ತಿಳಿದು ಏಕಾಂತದಲ್ಲಿ ಇರುತ್ತಾ ಒಬ್ಬ ಬಾಬಾರವರನ್ನೇ ನೆನಪು ಮಾಡಬೇಕು. ಬೇಹದ್ದಿನ ವೈರಾಗಿಯಾಗಬೇಕಾದರೆ ಬಹಳ ಸಹಜ ಯುಕ್ತಿಯಾಗಿದೆ. ಇಡೀ ದಿನ ಈ 5 ಬಾಳೆಹಣ್ಣುಗಳನ್ನು ಯಾವುದನ್ನ ಬಾಬಾ ತಿಳಿಸಿದ್ದಾರೆ ಮತ್ತೆ ಮತ್ತೆ ತಿನ್ನುತ್ತಾ ಇರಬೇಕು. ನಾವು ಒಂಟಿಯಾಗಿ ಬಂದಿದ್ದೇವೆ, ಒಂಟಿಯಾಗಿ ಹೋಗಬೇಕಾಗಿದೆ. ಒಂಟಿಯಾಗುತ್ತಾ ಏಕಾಂತದಲ್ಲಿ ಒಂಟಿಯಾದ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಈ 5 ಬಾಳೆಹಣ್ಣಿನ ಸ್ಮೃತಿ ಬಹಳ ಅದ್ಭುತವಾಗಿದೆ. ಯಾವುದೋ ಆತ್ಮನಿಗೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ. तेरी यादों में हम बाबा यूं खोए खोए रहते हैं। जिगर में प्यार तुम्हारा संजोए रहते हैं। तेरी यादों में हम बाबा खोए खोए रहते हैं। खुशियों से जीवन को खुशहाल कर दिया।
ಮತ್ತೆ ಮತ್ತೆ ಸ್ಮೃತಿಯನ್ನ ತರಬೇಕಾಗಿದೆ. ನನಗಂತೂ ಒಬ್ಬ ಶಿವಬಾಬಾ, ಮತ್ಯಾರೂ ಕೂಡ ಇಲ್ಲ. ಒಂಟಿಯಾಗಿ ಬಂದಿದ್ದೆ ಹಾಗೂ ನಾನು ಒಂಟಿಯಾಗಿ ಹೋಗಬೇಕಾಗಿದೆ ಬಾಬಾರವರ ಜೊತೆಯಲ್ಲಿ. ಬೇಹದ್ದಿನ ವೈರಾಗಿಯಾಗಬೇಕಾದರೆ ಅಂತಿಮ ಸಮಯ ಬರುವುದಕ್ಕೆ ಮುಂಚೆ ತನ್ನ ಇಡೀ ಬಂಧನಗಳಿಂದ ಸ್ವಯಂವನ್ನು ಮುಕ್ತರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಅಂತಿಮ ಸಮಯದಲ್ಲಿ ಒಂದು ವೇಳೆ ಯಾವುದೇ ಸೂಕ್ಷ್ಮ ಹಗ್ಗವಿದ್ದರೂ ಸಹ ಚಿಕ್ಕದಾದಂತಹ ಕರ್ಮ ಬಂಧನವಿರುತ್ತದೆ ಎಂದರೆ ಅದು ಕೂಡ ಸೆಳೆಯುತ್ತದೆ ಹಾಗೂ ನಂತರ ದೇಹದಿಂದ ಭಿನ್ನರಾಗುವುದರಲ್ಲಿ ಕಷ್ಟವೆನಿಸುತ್ತದೆ. ಆ ಆತ್ಮನಿಗೋಸ್ಕರ ಸ್ವಲ್ಪ ಸಮಯ ಬಹಳ ದುಃಖದಾಯಿಯಾಗುತ್ತದೆ. ಆ ಕಾರಣ ಮೊದಲೇ ಎಲ್ಲದಕ್ಕಿಂತ ಭಿನ್ನರಾಗಿ ಬಿಡಬೇಕಾಗಿದೆ. ತಮ್ಮನ್ನ ತಾವು ಚೆಕ್ ಮಾಡಿಕೊಳ್ಳಬೇಕು. ಯಾವುದೇ ಸಂಬಂಧ, ಯಾವುದೇ ಪದಾರ್ಥ ಹಾಗೂ ವಸ್ತು ನನ್ನನ್ನು ಆಕರ್ಷಣೆ ಮಾಡುವುದಿಲ್ಲ ತಾನೆ. ನನ್ನನ್ನು ತಾನು ಮತ್ತೆ ಮತ್ತೆ ಕೇಳಿಕೊಳ್ಳಬೇಕು, ನಾನು ಬೇಹದ್ದಿನ ವೈರಾಗಿಯಾಗಿದ್ದೇನೆಯೇ? ಸೂಕ್ಷ್ಮ ರೂಪದಿಂದ ನಮ್ಮನ್ನ ನಾವು ಚೆಕ್ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯಾದ ಆಕರ್ಷಣೆ ಇಲ್ಲ ತಾನೆ. ಈಗ 2 ನಿಮಿಷದವರೆಗೆ ಕಡಿಮೆ ಎಂದರೆ ಕಡಿಮೆ ಇಂತಹ ಚೆಹರೆಯನ್ನು ತಂದುಕೊಳ್ಳಬೇಕು. ಯಾವಾಗಿನಿಂದ ಯಾರ ಜೊತೆಯಲ್ಲಿ ನಾವು ಇಡೀ ದಿನ ಕಾರ್ಯವ್ಯವಹಾರವನ್ನು ಮಾಡುತ್ತೇವೆ, ಒಂದೊಂದು ಮುಖವನ್ನು ಎದುರುಗಡೆ ತಂದುಕೊಳ್ಳಬೇಕಾಗಿದೆ. ಮನಸ್ಸಿನಲ್ಲಿ ಚಿತ್ರವನ್ನ ಮಾಡುತ್ತಾ ಹೋಗೋಣ. ಅವರ ಮಸ್ತಕದ ಮಧ್ಯದಲ್ಲಿ ಹೊಳೆಯುತ್ತಿರುವ ಅವಿನಾಶಿಯಾದ ಆತ್ಮನನ್ನ ನೋಡಿ ಸಂಗಮ ಯುಗದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮರವರು ಸತ್ಯಂ ಶಿವಂ ಸುಂದರಂ ರವರು ನಮಗೆ ಅನೇಕ ವರದಾನಗಳಿಂದ ಶೃಂಗಾರ ಮಾಡಿದ್ದಾರೆ. ವರದಾನಗಳ ಮಾಲೆಯನ್ನ ಹಾಕುತ್ತಾ ವರದಾನಿ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ನನ್ನ ಮಧುರ ಮಕ್ಕಳೇ, ನನ್ನ
ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳೇ, ಪ್ರಿಯವಾದ ಮಕ್ಕಳೇ, ಆತ್ಮಿಕ ಗುಲಾಬಿ ಮಕ್ಕಳೇ ಎಂದು ಹೇಳುತ್ತಾ ನಮ್ಮ ಮಲಗಿರುವ ಶಕ್ತಿಯನ್ನು ಜಾಗೃತ ಮಾಡಿದರು. ತನ್ನತನದ ತಿಳುವಳಿಕೆಯನ್ನು ನೀಡಿದರು. हर एक बच्चे से बहुत 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 प्यार। ऐसे नहीं समझे कि हमारे से बाप दादा का प्यार कम है। आप चाहिए बोल भी जाओ, लेकिन बाप निरंतर हर बच्चे की माला जपते रहते। बाबा की ये रूहानी पालना ಬಾಬಾರವರ ಈ ಆತ್ಮಿಕ ಪಾಲನೆ ನಮ್ಮೆಲ್ಲರಿಗೆ ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದೆ. ಸ್ವಯಂ ಸರ್ವಶಕ್ತಿವಂತರು ನನ್ನನ್ನು ಜ್ಞಾನ, ಗುಣ ಹಾಗೂ ಶಕ್ತಿಗಳಿಂದ ಶೃಂಗಾರ ಮಾಡಿದ್ದಾರೆ. ನಾನು ಪ್ರಭುವಿನ ಪ್ರಿಯ ಪವಿತ್ರ ದೃಷ್ಟಿಯಿಂದ ಪಾಲನೆ ತೆಗೆದುಕೊಂಡಿರುವ ಪವಿತ್ರ ದೃಷ್ಟಿಯಿಂದ ಪುಷ್ಪಿತನಾಗಿರುವ ಆತ್ಮಿಕ ಗುಲಾಬಿಯಾಗಿದ್ದೇನೆ. ನನ್ನ ಸುತ್ತಮುತ್ತ ಯಾವುದೆಲ್ಲ ಮುಳ್ಳುಗಳಿದೆ ಅದು ನನ್ನ ಸುರಕ್ಷತೆಗೋಸ್ಕರವಿದೆ. ನನ್ನ ಕರ್ತವ್ಯ ಎಲ್ಲರಿಗೂ ಆತ್ಮೀಯ ಸುಗಂಧವನ್ನ ನೀಡಬೇಕಾಗಿದೆ. ಸುಗಂಧವನ್ನು ಎಂದೂ ಕೂಡ ಮುಚ್ಚಿಡುವುದಕ್ಕೆ ಸಾಧ್ಯವಿಲ್ಲ. ಅದು ಎಲ್ಲವನ್ನೂ ಹರಡುತ್ತದೆ. ಈ ಆತ್ಮಿಕತೆಯ ಸುಗಂಧ ದೂರ ದೂರದವರೆಗೂ ಹೋಗಿ ಪ್ರತಿಯೊಂದು ಆತ್ಮನ ಮಿಲನ, ಪ್ರತಿಯೊಂದು ಆತ್ಮನ ಗಮನ, ಆತ್ಮಿಕ ತಂದೆಯೆಡೆಗೆ ಕರೆದುಕೊಂಡು ಹೋಗುತ್ತಿದೆ. ಏ ಆತ್ಮಗಳೇ, ಈಗ ಆತ್ಮಿಕ ತಂದೆಯನ್ನ ನೆನಪು ಮಾಡಬೇಕಾಗಿದೆ. ಅವರ ನೆನಪಿನಲ್ಲಿ ಪರಮ
ಸುಖ ಹಾಗೂ ಪರಮ ಆನಂದ ಸಮಾವೇಶವಾಗಿದೆ. ಸ್ವಲ್ಪ ಅನುಭೂತಿಯನ್ನು ಮಾಡೋಣ. ಅವರು ಎಷ್ಟೊಂದು ಪ್ರೀತಿಯನ್ನು ಮಾಡುತ್ತಾರೆ. ಅವರು ಎಷ್ಟು ಶಕ್ತಿಗಳನ್ನು ನೀಡುತ್ತಾರೆ. ಅವರು ಅವಿನಾಶಿಯಾದ ಸುಖವನ್ನು ಕೊಡುತ್ತಾರೆ. ಅವರು ಅನುಭೂತಿಯನ್ನು ಮಾಡಿ ಮಳೆಯ ಹನಿಯ ತರಹ ಅವರ ಪವಿತ್ರ ಪ್ರೀತಿಯ ಮಳೆ ಸುರಿಯುತ್ತಿದೆ. ಶಕ್ತಿಗಳು ಸುರಿಯುತ್ತಿದೆ. ಆನಂದದ ಮಳೆ ಸುರಿಯುತ್ತಿದೆ. ಯಾವುದರಿಂದ? ನಾನು ಗುಲಾಬಿಯ ಹೊಳಪು ಇನ್ನೂ ಹೊಳಪು ಜಾಸ್ತಿ ಆಗುತ್ತಿದೆ, ಇನ್ನೂ ಜಾಸ್ತಿ ಆಗುತ್ತಿದೆ. ನನ್ನ ಪರಮ ಸೌಭಾಗ್ಯವಾಗಿದೆ. ನಾನು ಭಗವಂತನ ಹೂದೋಟದ ಅವಿನಾಶಿಯಾದ ಗುಲಾಬಿಯಾಗಿದ್ದೇನೆ. ಯಾವುದರಿಂದ? ಸ್ವಯಂ ಬಾಬಾರವರು ನೋಡಿ ಬಹಳ ಪ್ರಸನ್ನರಾಗುತ್ತಿದ್ದಾರೆ. ವಾ ನನ್ನ ಆತ್ಮಿಕ ಗುಲಾಬಿ ಮಕ್ಕಳೇ, ವಾ ನನ್ನ ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳೇ, ಫೀಲ್ ಮಾಡಿ ಅವರ ದೃಷ್ಟಿ ಸದಾ ನನ್ನ ಪ್ರತಿ ಇದೆ. ಹೂದೋಟದ ಮಾಲಿಯ ದೃಷ್ಟಿಯನ್ನ ಪಡೆದು ನನ್ನ ಜೀವನ ಧನ್ಯವಾಗಿದೆ. ನಾನು ಚೈತನ್ಯ ಗುಲಾಬಿಯಾಗಿದ್ದೇನೆ. ಹೂದೋಟದ ಹೃದಯದಿಂದ ಧನ್ಯವಾದವನ್ನು ಹೇಳುತ್ತೇನೆ. ಹೃದಯದ ಪ್ರತಿಯೊಂದು ಬಡಿತ ಹೇಳುತ್ತದೆ, ತಾವು ನನ್ನ ಜೀವನವನ್ನು ಸಂಭಾಲನೆ ಮಾಡಿದ್ದೀರಾ. ನನಗೆ ತನ್ನವರನ್ನಾಗಿ ಮಾಡಿಕೊಂಡು ಸದಾ ಮುಗುಳ್ನಗುವುದನ್ನು ಕಲಿಸಿದ್ದೀರಿ.
जब से मिले बाबा, तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। बरसों से प्यासी थी अखियां, दर्शन पाने तेरे बाबा। बरसों से प्यासी थी अखियां, दर्शन पाने तेरे बाबा। दिल की धड़कन यही कहती थी, कहीं मिल जाए प्यारे बाबा। जो तू मिल गया अब साकार, मैं तो हूँ तुम पर बलिहार, ओ बाबा करन करावनहार। तुम हो सृष्टि के साथ, तुम हो सृष्टि के साथ, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। ನಾನು ಅನಾದಿ ಕಾಲದಿಂದ ಅತ್ಯಂತ ತೇಜಸ್ವಿ ಆತ್ಮನಾಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ನನ್ನ ನಿಜ ಸ್ವರೂಪವನ್ನು ನೋಡುತ್ತಾ ಸ್ವಯಂವನ್ನು ಶಕ್ತಿಶಾಲಿಯಾದ ಅನುಭವವನ್ನ ಮಾಡಿ ತನ್ನ ಸ್ವರೂಪವನ್ನು ನೋಡುತ್ತಾ ನಾನು ಅನುಭೂತಿಯನ್ನು ಮಾಡುತ್ತಿದ್ದೇನೆ. ನಾನು ಅತ್ಯಂತ ಶಕ್ತಿಶಾಲಿಯಾದ ಆತ್ಮನಾಗಿದ್ದೇನೆ.
ನಾನು ಆತ್ಮರಾಜನಾಗಿದ್ದೇನೆ. ಏ ಮನಸ್ಸೇ, ಬುದ್ಧಿ, ನನ್ನ ಸಹಯೋಗಿ ಜೊತೆಗಾರರಾಗಿದ್ದಾರೆ. ನನ್ನ ಮಾತನ್ನು ಒಪ್ಪುತ್ತಾರೆ. ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದೇಶದ ಪಾಲನೆಯನ್ನು ಮಾಡುತ್ತಾರೆ. ಒಬ್ಬ ಶಕ್ತಿಶಾಲಿ ರಾಜ ಏನನ್ನು ಆರ್ಡರ್ ಮಾಡುತ್ತಾರೆ? ಸಹಯೋಗಿ ಬಾಸ್ ಒಪ್ಪಿಕೊಳ್ಳುತ್ತಾರೆ. हे मेरे राजा बच्चे, छोटी छोटी बातों में मन बुद्धि को बिजी नहीं करो। एकांत और एकाग्रता पर विशेष अटेंशन दो। बाहर की परिस्थिति भले हलचल की हो, लेकिन मन बुद्धि को जिस समय चाहो सेकंड में एक के अंत में एकाग्र कर लो। ಆತ್ಮ ರಾಜನ ಸೀಟಿನಲ್ಲಿ ಸೆಟ್ ಆಗುತ್ತಾ? ಇದಕ್ಕೆ ಆದೇಶವನ್ನು ನೀಡಿ, ಏ ಮನಸ್ಸು ಹಾಗೂ ಬುದ್ಧಿ, ಈಗ ತನ್ನನ್ನ ತಾನು ಪರಮಧಾಮದ ನಿವಾಸಿ, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ಈ ಸ್ಥಿತಿಯಲ್ಲಿ ಏಕಾಗ್ರವಾಗಿ ಬಿಡಬೇಕು. ನಾನು ಪರಮಧಾಮ ನಿವಾಸಿ, ಶ್ರೇಷ್ಠ ಆತ್ಮನಾಗಿದ್ದೇನೆ. ಮಹಾಜ್ಯೋತಿಯ ಸಮೀಪ ತನ್ನ ಒಳೆಯುವಂತಹ ಸ್ವರೂಪದಿಂದ ಪ್ರಕಾಶ ಹೊರ ಹೊಮ್ಮುತ್ತಿರುವುದನ್ನು ಪರಮಧಾಮದ ನಿವಾಸಿ, ನಾನು ಶ್ರೇಷ್ಠ ಆತ್ಮನಾಗಿದ್ದೇನೆ, ಈಗೀಗ ಆದೇಶವನ್ನು ನೀಡಿ, ನಾನು ಸ್ವಲ್ಪ ಗಳಿಗೆಗೋಸ್ಕರ
ಸೂಕ್ಷ್ಮ ವತನವಾಸಿ ಫರಿಷ್ಠೆಗಳಾಗಿ ಬಿಡಬೇಕು. ಸೂಕ್ಷ್ಮವತನ ಎಲ್ಲಿ ನಾನು ಪ್ರಕಾಶಮಯ ಕಾಯದಲ್ಲಿ ಇದ್ದೇನೆ, ಲೈಟಿನ ಶರೀರದಲ್ಲಿದ್ದೇನೆ, ಫರಿಷ್ಠೆಯಾಗಿದ್ದೇನೆ. ಸ್ವಲ್ಪ ಸೆಕೆಂಡಿಗೋಸ್ಕರ ಪ್ರತಿಯೊಂದು ಭೋಜ ಬಂಧನದಿಂದ ಮುಕ್ತನಾಗಿದ್ದೇನೆ ನಾನು. ಈಗೀಗ ಮನಸ್ಸು ಹಾಗೂ ಬುದ್ಧಿಗೆ ಆದೇಶವನ್ನು ನೀಡಿ ಸಂಗಮಯುಗವಾಸಿ ಕಲ್ಪವೃಕ್ಷದ ಜಡದಲ್ಲಿ ಬಾಬಾ ಹಾಗೂ ಮಮ್ಮಾರವರ ಜೊತೆಯಲ್ಲಿ ನಾನು ಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ. ಯಾರ ಮೇಲೆ ಬಾಬಾ ಹಾಗೂ ಮಮ್ಮಾರವರ ವಿಶೇಷ ಕೈ ಇದೆ, ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಈ ಒಂದು ಸುಂದರ ಚಿತ್ರದ ಆನಂದವನ್ನು ತೆಗೆದುಕೊಳ್ಳೋಣ. ಕಲ್ಪವೃಕ್ಷದ ಜಡದಲ್ಲಿ ಬಾಬಾ ಹಾಗೂ ಮಮ್ಮಾರವರ ಸಾನ್ನಿಧ್ಯದಲ್ಲಿ ಇವರ ವರದ ಹಸ್ತಛತ್ರ ಛಾಯೆಯಲ್ಲಿ ನಾನು ಬ್ರಾಹ್ಮಣ ಆತ್ಮ ವಿರಾಜಮಾನನಾಗಿದ್ದೇನೆ. ಈ ಆತ್ಮಿಕ ಡ್ರಿಲ್ ಅನ್ನು ಮತ್ತೆ ಮತ್ತೆ ಮಾಡುತ್ತಾ ಹೋಗಬೇಕು. ಯಾವುದರಿಂದ ಮನಸ್ಸು ಹಾಗೂ ಬುದ್ಧಿ ಏಕಾಗ್ರತೆಯ ಮುಖಾಂತರ ಶಕ್ತಿಗಳ ಅನುಭವ ಮಾಡಲಿ. ನೆನಪಿರಬೇಕಾಗಿದೆ, ಸೀಟಿನಲ್ಲಿ ಸೆಟ್ ಆಗಿ ಆದೇಶವನ್ನು ನೀಡಬೇಕು, ಚೆಕಿಂಗ್ ಮಾಡಿಕೊಳ್ಳಬೇಕು. ನಾನು ಆ ಸ್ಥಿತಿಯಲ್ಲಿ ಸ್ಥಿತನಾದಂಥವನಾಗಿದ್ದೇನೋ ಅಥವಾ ಇಲ್ಲವೋ ಸ್ವಯಂವನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕಾಗಿದೆ.
ಈಗ ನಾನಾತ್ಮ ವಿಘ್ನಗಳಿಂದ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ. ಎಲ್ಲ ವಿಘ್ನಗಳು, ಸ್ಥಿತಿಗಳು ಆಟವಾಗಿದೆ. ಇದು ಎಲ್ಲ ನನಗೆ ಪಾಠ ಕಲಿಸುವುದಕ್ಕೆ ಬರುತ್ತದೆ ಹಾಗೂ ಹೊರಟು ಹೋಗುತ್ತದೆ. ತಾವು ನನಗೆ ಶಕ್ತಿಗಳನ್ನು ನೀಡುತ್ತಾ ಶಕ್ತಿಶಾಲಿಯನ್ನಾಗಿ ಮಾಡಿದ್ದೀರಾ. ನಾನು ಈಗ ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಶಾನಿನಲ್ಲಿ ಇರುತ್ತೇನೆ. ಎಂದೂ ಕೂಡ ಒತ್ತಡದಲ್ಲಿ ಬರುವುದಿಲ್ಲ. ನನ್ನ ಸ್ವಮಾನವಾಗಿದೆ. ನಾನು ಸರ್ವಶಕ್ತಿವಂತನ ಮಗುವಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ತನ್ನ ಸ್ಥಿತಿಯಲ್ಲಿ ಸ್ಥಿತನಾಗುತ್ತಾ ನನಗೆ ನಾ ಡಿಸ್ಟರ್ಬ್ ಆಗಬಾರದು, ನಾ ಮಾಡಬಾರದು. ಬಾಕಿ ಡಿಸ್ಟರ್ಬ್ ಆಗುವಂಥ ಆತ್ಮಗಳಿಗೂ ಸಹ ಶಕ್ತಿಯ ದಾನವನ್ನು ನೀಡಬೇಕಾಗಿದೆ. ಡಿಸ್ಟರ್ಬೆನ್ಸಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಸರ್ವಶಕ್ತಿ ತಂದೆಯ ಸನ್ಮುಖದಲ್ಲಿ ಕುಳಿತು ಬಿಡಿ. ಆ ಫೌಂಟೇನಿನ ಮಳೆಯನ್ನು ಫೀಲ್ ಮಾಡಿ. ಶಕ್ತಿಗಳ ಮಳೆ ಸುರಿಯುತ್ತಿದೆ, ಪ್ರೀತಿಯ ಮಳೆ ಸುರಿಯುತ್ತಿದೆ. ನಾನು ಆತ್ಮ ಈ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಕರ್ಮಕ್ಷೇತ್ರದಲ್ಲಿ ಸ್ಥಿತ ಪ್ರಜ್ಞೆಯ ಸ್ವರೂಪದಲ್ಲಿ ಇರುತ್ತೇನೆ. ಸ್ಟೇಬಲ್ ಆಗಿರುತ್ತೇನೆ. मीठे बच्चे, तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की? बच्चे, मेरे बने हो तो कभी मायूस या दिल शिकस्त नहीं होना। बाबा बैठा है ना। आपको पाकर ನಿಮ್ಮನ್ನ ಪಡೆದು ನಾನು ಭೋಜದಿಂದ ಮುಕ್ತನಾದೆ. ಡಬಲ್ ಲೈಟ್ ಆದೆ. ದೊಡ್ಡ ಬಾಬಾ ಜೊತೆಯಲ್ಲಿದ್ದಾರೆ. ಚಿಂತೆಯ ಯಾವುದೇ ಮಾತಿಲ್ಲ.
ದೊಡ್ಡ ಬಾಬಾರವರು ತನ್ನ ಕೈಯನ್ನು ನನ್ನ ತಲೆಯ ಮೇಲೆ ಇಡುತ್ತಾ ದೃಷ್ಟಿಯನ್ನು ನೀಡುತ್ತಾ ಶಕ್ತಿಗಳಿಂದ ಭರ್ಪೂರ್ ಮಾಡಿದ್ದಾರೆ. ಈಗ ನನಗೆ ಕರ್ಮ ಕ್ಷೇತ್ರದಲ್ಲೂ ಸಹ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತನಾಗಿರಬೇಕು. ಯಾವುದರಿಂದ ಸುಕರ್ಮವಾಗಿ ಬಿಡುತ್ತದೆ. ಎಲ್ಲರ ಮಧ್ಯದಲ್ಲಿ ವಿರಾಜಮಾನವಾಗಿರುವಂಥ ಆತ್ಮನನ್ನು ಆತ್ಮಿಕ ದೃಷ್ಟಿಯಿಂದ ನೋಡುತ್ತಾ ಕರೆಂಟನ್ನು ನೀಡಬೇಕಾಗಿದೆ. ಸಂಸಾರದ ಆಟವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಹೇಗೆ ಬಾಬಾ ಮೇಲಿನಿಂದ ನೋಡುತ್ತಾರೆ, ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಈ ಆಟವನ್ನು ನೋಡೋಣ. ಯಾರದೇ ನಿರ್ಬಲತೆಗಳ ಎಫೆಕ್ಟ್ ತನ್ನ ಮೇಲೆ ಬರುವುದಕ್ಕೆ ಬಿಡಬಾರದು. ನಾನು ಆತ್ಮ, ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮನ ಸಂತಾನ. ಯಾರು ಪವಿತ್ರತೆಯ ಭಂಡಾರ ಆಗಿದ್ದಾರೆ ಅವರೇ ನನ್ನ ಸತ್ಯವಾದ ಬಾಬಾ ಆಗಿದ್ದಾರೆ, ಮಧುರವಾದ ಬಾಬಾ ಆಗಿದ್ದಾರೆ, ದೊಡ್ಡ ಬಾಬಾ ಆಗಿದ್ದಾರೆ. ಅವರೇ ನನ್ನ ಸಂಸಾರವಾಗಿದ್ದಾರೆ. ಅವರೇ ನನ್ನ ಆಧಾರವಾಗಿದ್ದಾರೆ. ಅವರನ್ನು ಪಡೆದುಕೊಂಡು ಅವರನ್ನು ಗುರುತಿಸಿಕೊಂಡು ನನ್ನ ರೋಮ ರೋಮವೂ ಸಹ ಪುಲಕಿತವಾಗುತ್ತಿದೆ. ಮನಸ್ಸು ಖುಷಿಯಿಂದ ಭರ್ಪೂರ್ ಆಗಿದೆ. ನಾನು ಕೇವಲ ಅವನನ್ನು ತಿಳಿದುಕೊಂಡಿದ್ದೇನೆ, ಆದರೆ ಅವರನ್ನು ಪಡೆದುಕೊಂಡಿದ್ದೇನೆ. ಅವರು ನನಗೆ ತನ್ನವರನ್ನಾಗಿ ಮಾಡಿಕೊಂಡರು. ಆ ದೊಡ್ಡ ತಂದೆಯ ಯಾವ ಶಬ್ದಗಳಲ್ಲಿ ಧನ್ಯವಾದವನ್ನು ತಿಳಿಸಬೇಕು? ಅವರ ದೃಷ್ಟಿ ನನಗೆ ಸಿಕ್ಕುತ್ತಾ ನಾನಾತ್ಮ ಪಾವನನಾದೆ. ಬಾಬಾ ತಾವು ನನಗೆ ತನ್ನವರನ್ನಾಗಿ ಮಾಡಿಕೊಂಡು ಆತ್ಮ ಅಭಿಮಾನಿ ಆಗುವುದನ್ನು ಕಲಿಸಿದ್ದೀರಿ. ಅವರನ್ನು ಜೊತೆಯಲ್ಲಿ ಇಟ್ಟುಕೊಂಡು ಪ್ರತಿಯೊಂದು ಕರ್ಮವನ್ನು ಸುಕರ್ಮವನ್ನಾಗಿ ಮಾಡುತ್ತೇನೆ. ಪ್ರತಿ ಕರ್ಮಕ್ಕಿಂತ ಮುಂಚೆ ತಮ್ಮನ್ನು ಆಹ್ವಾನ ಮಾಡುತ್ತೇನೆ. ಬಾಬಾ ತಮ್ಮ ಉಪಸ್ಥಿತಿ ನನಗೆ ಶಕ್ತಿಯನ್ನು ನೀಡುತ್ತದೆ. ನನ್ನನ್ನು ಶುದ್ಧವನ್ನಾಗಿ ಮಾಡುತ್ತಿದೆ. ತಾವು ನನ್ನವರಾಗಿದ್ದೀರಾ.
ನಿಮ್ಮನ್ನ ಪಡೆದುಕೊಂಡು ನನ್ನ ಜೀವನ ಧನ್ಯವಾಯಿತು. ಆ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗೋಣ. ಅತಹವಾದ ಪ್ರೀತಿಯನ್ನು ಮಾಡುತ್ತಾರೆ ಅವರು. ಅನಂತ ಶಕ್ತಿಗಳನ್ನು ನೀಡುತ್ತಾರೆ ಅವರು. ಅವರನ್ನು ನೋಡುತ್ತಾ ನೋಡುತ್ತಾ ಅವರ ಪವಿತ್ರ ಕಿರಣಗಳಲ್ಲಿ ಸಮಾವೇಶವಾಗೋಣ. ಪ್ರತಿ ಶ್ವಾಸದಿಂದ, ಪ್ರತಿಯೊಂದು ಎದೆಯ ಬಡಿತದಿಂದ ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಸತ್ಯವಾದ ಬಾಬಾ, ಜೊತೆಗಾರ ಬಾಬಾ, ಧನ್ಯವಾದಗಳು ಬಾಬಾ. एक याद तेरी सब काम करे, शिव बाबा मेरे, शिव बाबा मेरे, तुम रहते बाबा दिल में मेरे, शिव बाबा मेरे, शिव बाबा मेरे, तुम रहते बाबा दिल में मेरे, शिव बाबा मेरे, शिव बाबा मेरे, एक याद तेरी सब काम करे, शिव बाबा मेरे, शिव बाबा मेरे, एक याद तेरी सब काम करे, शिव बाबा मेरे, शिव बाबा मेरे। तेरी महिमा करते मन ना भरे, शिव बाबा मेरे, शिव बाबा मेरे, तेरी महिमा करते मन ना भरे, शिव बाबा मेरे, शिव बाबा मेरे, ज्ञान मुरली की धुन तेरी बजती रहे, शिव बाबा मेरे, शिव बाबा मेरे, ज्ञान मुरली की धुन तेरी बजती रहे, शिव बाबा मेरे, शिव बाबा मेरे, तेरी